ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ಲಾಗ್. ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸುಮಾರು 4 ಗಂಟೆ 4:15 ಆಗಿದೆ. ಫಸ್ಟ್ ಶಿಫ್ಟ್ ಹೋಗಿದೆ, ಅದರಿಂದ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಶಿಫ್ಟು 2 ಗಂಟೆಗೆ ಬಿಟ್ಟಿದ್ದು. ಈಗ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಮತ್ತು ಮಲಗಿದ್ದು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೈಕು ಒಂದು ಸ್ವಲ್ಪ ಏರ್ ಕಡಿಮೆ ಇದೆ, ಆ ಏರ್ನ ಒಣಸ್ಕೊಂಡು ನಮ್ಮೂರಿನ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ. ಬನ್ನಿ ಹೋಗಿ ಫಸ್ಟು ಏರ್ ಹೊಡಿಸ್ಕೊಬರೋಣ. ಏರ್ ಹೊಡ್ಸೋಕ್ಕೆ ತಾಂಡವರ್ಗೆ ಬಂದಿದ್ದೀನಿ. ಏರ್ ಹೊಡಿಸಿದ್ದಾಯಿತು, ಈಗ ಗಾಡಿ ತಗೊಂಡು ಹೋಗೋಣ. ಹೆಂಗಿದ್ರು ನಾನು ರೇಷನ್ ತೊಗೊಂಡಿರಲಿಲ್ಲ, ಅದಕ್ಕೆ ರೇಷನ್ ತೊಗೊಂಡು ಮನೆಗೆ ಇಟ್ಬಿಟ್ಟು ನೆಕ್ಸ್ಟ್ ಹೋಗೋಣ ಪ್ಲೇಸ್ಗೆ. ರೇಷನ್ನ ತಗೋಗಿ ಮನೆಗೆ ಇಟ್ಬಿಟ್ಟು ಮನೆಯಿಂದ ಈಗ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ ಕೂಡ ಆಗಿದೆ, ಹಾಗೆ ಪ್ರೀ ವೆಡ್ಡಿಂಗ್ ಶೂಟು ಹಾಗೆ ಫೋಟೋ ಶೂಟು ಇಲ್ಲೆಲ್ಲ ಮಾಡಿಸಿದ್ದಾರೆ. ಆದರೆ ಬೆಳಗ್ಗೆ ಹೊತ್ತು ಮತ್ತೆ ಈವ್ನಿಂಗ್ ಟೈಮ್ ಬರಬೇಕು. ಆದರೆ ಈವ್ನಿಂಗ್ ಟೈಮು ತುಂಬ ಲೇಟ್ ಆದರೆ ಇಲ್ಲಿ ಸೆಕ್ಯೂರಿಟಿ ಅಂತ ಒಬ್ರು ಇರ್ತಾರೆ, ಆ ಸೆಕ್ಯೂರಿಟಿ ಬಿಡಲ್ಲ. ಹಾಗೆ ಬಂದರೆ ಒಂದು ಗಾಡಿಗೆ ಅಂತ ಇಷ್ಟು ಅಂತ ಚಾರ್ಜ್ ಕೂಡ ಮಾಡ್ತಾರೆ. ಆದರೆ ಲೀಗಲ್ ಆಗಂತೂ ಇಲ್ಲ. ಇಲ್ಲಿ ಹೋಗ್ಬೇಕು ಅಂದರೆ ಪರ್ಮಿಷನ್ನೇ ತಗೊಂಡು ಹೋಗ್ಬೇಕು, ಇಲ್ಲ ಅಂದರೆ ಸುಮ್ಮನೆ ಯಾರನ್ನೂ ಬಿಡಲ್ಲ ಇಲ್ಲಿ. ಅದು ಯಾವ ಪ್ಲೇಸು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ನಮ್ಮೂರಿಂದ 1 ಕಿಲೋಮೀಟ್ರ್ ಕೂಡ ಆಗಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸು. ಮೊದಲು ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು, ಬಟ್ ಈಗಿಲ್ಲ. ನಮ್ಮೂರಿನ ಕೆಲಸ ಕೂಡ ಮಾಡ್ತಿದ್ರು, ಅವ್ರಿಗೆಲ್ಲ ಈಗ ಪೆನ್ಷನ್ ಕೂಡ ಬರ್ತಾ ಇದೆ. ಇದೇ ನೋಡಿ ಆ ಪ್ಲೇಸು. ಈ ಪ್ಲೇಸ್ಗೆ ಹೋಗೋಕ್ಕೆ ದಾರಿ ಕೂಡ ಇದೆ. ಆ ದಾರಿ ಆ ಕಡೆಯಿಂದ ಬರಬೇಕು, ಈ ಕಡೆ ಯಾವುದೇ ಕೂಡ ದಾರಿ ಇಲ್ಲ. ನಮ್ಮ ಹಳ್ಳಿ ಜನ ಏನಾದರೂ ಹೋಗ್ಬೇಕು ಅಂತಂದರೆ ಇಲ್ಲೆಲ್ಲೇ ಮೇಲೆಲ್ಲ ಹತ್ಕೊಂಡು ಹೋಗ್ತಾರೆ. ನಾವು ಇಲ್ಲೆಲ್ಲ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ, ಬಟ್ ಈಗ ಯಾರು ಹೋಗಲ್ಲ. ಮೊದಲೆಲ್ಲ ನಾವು 90s ಕಿಡ್ಸ್ ಅಷ್ಟೇ ಹೋಗ್ತಿದ್ದು, ಈಗ ಯಾರು ಹೋಗಲ್ಲ. ಇಲ್ಲೆಲ್ಲ ನಾವು ಸೊಪ್ಪು ತರಕ್ಕೆ ಅಂತ ಬರ್ತಿದ್ವಿ, ಕುರಿ ಮತ್ತೆ ಆಡುಗಳಿಗೆಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಎಲ್ಲ ಆಟ ಆಡೋಕ್ಕೆ ಕೂಡ ಬಂದಿದ್ದೀವಿ. ಹಾಗೆ ಫೋಟೋ ಶೂಟ್ ಕೂಡ ಇಲ್ಲೇ ಮಾಡಿಸಿದ್ದೀವಿ ಗಣಿ ಮೇಲೆ. ಈಗಲೂ ನಡೀತಾ ಇರುತ್ತೆ ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟು, ಅದಕ್ಕೆ ಇದಕ್ಕೆ ಅಂದ್ಕೊಂಡು. ಈ ಕಡೆ ಹೋದರೆ ದೊಡ್ಡ ಕಾನ್ಯ, ಈ ಕಡೆಯಿಂದ ಮೈಸೂರು ರೋಡಿಂದ ಸ್ಟ್ರೈಟ್ ಬಂದರೆ ಸಿಗುತ್ತೆ ಜಾಗ. ಇಲ್ಲೊಂದು ಸರ್ಕಾರಿ ಶಾಲೆ ಸಿಗುತ್ತೆ. ಆ ಸರ್ಕಾರಿ ಶಾಲೆಯಿಂದ ಹಿಂಗೆ ಸ್ಟ್ರೈಟ್ ಹೋದ್ರೆ ಇಲ್ಲಿದೆ ಅಲ್ಲ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಬಟ್ ಈ ದಾರಿನ ಕ್ಲೋಸ್ ಮಾಡಿದರೆ, ಮುಂದೆ ಎಲ್ಲ ದಾರಿ ಇರಬೇಕು, ಆ ದಾರಿಯಿಂದ ಹೋಗೋಣ ಬನ್ನಿ. ಇಲ್ಲಿ ದಾರಿ ಮಾಡಿದ್ದಾರೆ ನೋಡಿ, ಮೊದಲು ಆ ದಾರಿ ಇತ್ತು, ಈಗ ಈ ದಾರಿ ಮಾಡಿದ್ದಾರೆ. ಇಲ್ಲೆಲ್ಲ ಆಫ್ ರೋಡಿಂಗು, ರೋಡ್ ಏನು ಚೆನ್ನಾಗಿರಲ್ಲ. ಆದರೂ ಇಲ್ಲಿ ಕಾರು ಸ್ಕೂಟ್ರು ಎಲ್ಲ ಬರ್ತಾನೆ ಇರುತ್ತೆ. ಆದರೆ ಇಲ್ಲಿ ಚಿರತೆ ಅದು ಇದು ಇರುತ್ತೆ ಅಂತ ಎದುರಿಸ್ತಾರೆ, ಬಟ್ ಈಗಿಲ್ಲ. ಮೊದಲಿತ್ತು, ಈಗಿಲ್ಲ ಈಗ. ಆದರೆ ಲೇಟ್ ಆದರೆ ಡೇಂಜರಸ್ ಪ್ಲೇಸೇ ಇದು. ಯಾರು ಬಂದರು ಏನು ಮಾಡಿದ್ರು ಏನು ಗೊತ್ತಾಗಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ. ಆಲ್ರೆಡಿ 1-2 ಕಾರ್ ಬಂದಿದೆ, ಅದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಇರಬೇಕು. ನೋಡಿ ಏನು ಸೂಪರ್ ಆಗಿದೆ, ಬಟ್ ಈ ಗಾಡೀಲಿ ಓಡ್ಸೋಕ್ಕಾಗಲ್ಲ. ಇಲ್ಲಿ ತುಂಬಾ ಡೇಂಜರು. ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬರೋರು ಬರ್ತಾರೆ, ಬಟ್ ನಾವು ಲೋಕಲ್ ಅಲ್ವಾ, ಅದಕ್ಕೋಸ್ಕರ ಗಾಡಿನೇ ತಗೊಂಡು ಬರ್ತಾ ಇದ್ದೀನಿ. ಏನು ಸಖತ್ತಾಗಿದೆ. ಇಲ್ಲಿ ಫಿಲಮ್ ಶೂಟಿಂಗ್ ಕೂಡ ಆಗಿದೆ ದರ್ಶನ್ದು. ಮೋಸ್ಟ್ಲಿ ಜಗ್ಗುದಾದ ಇರಬೇಕು. ಜಗ್ಗುದಾದ ಫಿಲಮ್ ಯಾವುದೋ ಒಂದು ಫಿಲಮಲ್ಲಿ ಇಲ್ಲಿ ಶೂಟಿಂಗ್ ಆಗಿದೆ. ಮೋಸ್ಟ್ ಆಫ್ ಆಲ್ ಮೈಸೂರು ಲೋಕಲ್ ಅವರೆಲ್ಲ ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಕಲ್ಲಲ್ಲೇ ಹಾರ್ಟ್ ಬರೆದು ಎಲ್ಲ ಮಾಡವ್ರೆ. ಡ್ರೋನ್ ಶಾಟ್ ಅಂತ ಇಲ್ಲಿ ಸೂಪರ್ ಆಗಿರುತ್ತೆ. ಇದೇ ಜಾಗದಲ್ಲೇನು
ದರ್ಶನ್ದು ಶೂಟಿಂಗ್ ನಡೆದಿರೋದು ಪಿಕ್ಚರು. ಗೊತ್ತಿದ್ರೆ ಯಾವ ಪಿಕ್ಚರು ಅಂತ ಕಮೆಂಟ್ ಮಾಡಿ. ಏನು ಸಖತ್ತಾಗಿದೆ ನೋಡಿ, ಪೀಸ್ಫುಲ್ ಆಗೈತೆ. ಆದರೆ ಇದ್ರಲ್ಲಿ ಆಳ ಅಂತ ಬೇಜಾನ್ ಇದೆ. ಇಲ್ಲಿ ಬಿದ್ದಿದ್ದವರು ಸಿಕ್ಕದ್ ಕಷ್ಟ. ಎಷ್ಟು ಆಳ ಇದೆ ಅಂತ ಇಲ್ಲಿವರೆಗೆ ಯಾರಿಗೂ ಗೊತ್ತೇ ಇಲ್ಲ. ಶೂಟ್ ಮಾಡಕ್ ಈಗ ಬರ್ತಾ ಇದ್ದಾರೆ. ನಾ ಎಲ್ಲ ಆಲ್ರೆಡಿ ಮುಗಿಸ್ಕೊ ಹೋಗ್ತಾ ಇದ್ದಾರೆ ಅನ್ಕೊಂಡೆ, ಬಟ್ ಈಗ ಬರ್ತಾ ಇದ್ದಾರೆ. ನೋಡೋಣ ಯಾವ ಥರ ಶೂಟ್ ಮಾಡ್ತಾರೆ ಅಂತ. ಸ್ವಲ್ಪ ಇದ್ದು ಹೋಗೋಣ. ಏನು ಸಖತ್ತಾಗದಲ್ಲ ಪ್ಲೇಸು. ಒಳ್ಳೆ ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟು, ಫಿಲಮ್ ಸಾಂಗ್ಸು ಎಲ್ಲ ಮಾಡೋಕ್ಕೂ ಸೂಪರು. ಆಲ್ಮೋಸ್ಟ್ ಎಲ್ಲ ನಡೆದವ. ಒಂದು 2-3 ಪಿಕ್ಚರ್ಲಿ ತೆಗ್ದಾರ. ಆದರೆ ನನಗೆ ಗೊತ್ತಿರೋದು ಒಂದೇ ದರ್ಶನ್ದು. ಅದು ಬಿಟ್ಟರೆ ಇನ್ಯಾವುದು ಮಾಡಿದಾರೋ ಏನೋ ಎತ್ತ ಅಂತ ನನಗೂ ಗೊತ್ತಿಲ್ಲ. ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇ ಡೇಂಜರಸ್ ಪ್ಲೇಸ್ ಇದು. ಒಬ್ಬರೇ ಬರೋಕೆ ಹೋಗ್ಬೇಡಿ. ಬಂದರೆ 4-5 ಜನ ಬನ್ನಿ. ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಒಬ್ಬೊಬ್ಬರೇ ಬಂದು ಸ್ವಿಮ್ ಮಾಡಕ್ಕೆ ಹೋಗಿ ಸುಮಾರು ಒಂದು 2-3 ಜನ ಕೂಡ ಸತ್ತಿದ್ದಾರೆ ಇಲ್ಲಿ. ಸ್ವಿಮ್ ಮಾಡೋಕ್ಕಂತೂ ಹೋಗ್ಲೇಬೇಡಿ. ಇಲ್ಲಿ ಏನು ನೀರು ನೋಡೋಕೆ ಮಾತ್ರ ಚೆನ್ನಾಗೈತೆ. ತುಂಬಾ ಆಳ ಇದೆ. ಇದು ನನ್ನ ಸಜೆಷನ್ನು. ಈಗ ರೆಡಿ ಆಗ್ಬಿಟ್ಟು ಬರ್ತಾವ್ರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಹೋಗಿ ಒಂದು 1/4 ಗಂಟೆ ಅರ್ಧ ಗಂಟೆ ಆಗಿತ್ತು. ಈಗ ಬರ್ತಾವ್ರೆ ಹುಡುಗ ಹುಡುಗಿ. ನೋಡಿದ್ರಲ್ಲ, ಅದೇ ಬ್ಯೂಟಿಫುಲ್ ಪ್ಲೇಸು. ಈಗ ನನಗೆ ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಹೋಗಿ ಹೊಟ್ಟೆಗೆ ಹಾಕೊಳ್ಳೋಣ. ಇಲ್ಲೇ ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಎಗ್ ರೈಸ್ ಚೆನ್ನಾಗಿ ಮಾಡ್ತಾರೆ. ಎಗ್ ರೈಸ್ ತಿನ್ಕೊಂಡು ಮನೆಗೆ ಸೇರ್ಕೊಳ್ಳೋಣ. ಬಂದಿದ್ದೀನಿ ಇಲ್ಲಿವರೆಗೂ. ನಾನು ತಿನ್ನಬೇಕು ಅಂದ್ಕೊಂಡು ಹೋಗಿದ್ದು ಎಗ್ ರೈಸ್ನ. ಆದರೆ ಎಗ್ ರೈಸ್ ಅಂಗಡಿ ಬಾಗ್ಲಾಗಿತ್ತು. ಅದಕ್ಕಾಗಿ ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲಿ ಫ್ರೈಡ್ ರೈಸು ಮತ್ತು ಗೋಬಿ ತಗೊಂಡೆ. ಆ ಫ್ರೈಡ್ ರೈಸು ಚೆನ್ನಾಗಿರಲಿಲ್ಲ, ಗೋಬಿನೂ ಚೆನ್ನಾಗಿರಲಿಲ್ಲ. ಅದಕ್ಕೆ ಎಗ್ ರೈಸ್ ತಗೊಳ್ಳೋ ಪ್ರೈಸ್ನೇ ಫ್ರೈಡ್ ರೈಸ್ಗೂ ತಗೊಂಡ. ಎಗ್ ರೈಸ್ ಆದರೆ 50 ರೂಪಾಯಿ, ಫ್ರೈಡ್ ರೈಸ್ಗೂ 50 ರೂಪಾಯಿ ತಗೊಂಡ. ಹಾಫ್ ಗೋಬಿ 30 ರೂಪಾಯಿ. ಓಕೆ, ಆದರೆ ಎರಡೂ ಚೆನ್ನಾಗಿರಲಿಲ್ಲ. ಆ ಅಂಗಡಿಗೆ ಇನ್ನೊಂದ್ಸಲ ಹೊಟ್ಟೆ ಹಸ್ಕೊಂಡ್ರು ಹೋಗಲ್ಲ. ಮಾಡೋದ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ಕಸ್ಟಮರ್ ಹೋಯ್ತಾರ. ನೀಟಾಗಿ ಮಾಡಲಿಲ್ಲ ಅಂದರೆ ಯಾಕೆ ಕಸ್ಟಮರ್ ಹೋದಾರಲ್ವಾ? ಅದಕ್ಕೆ ಅಲ್ಲಿ ಯಾರು ಹೋಗೋದೇ ಇಲ್ಲ. ಗಾಳಿ ಬರ್ತಾ ಜಾಸ್ತಿ. ಒಂಚೂರು ಗಾಳಿ ಬೀಸಲ್ಲ ಅಲ್ಲಿ. ಊರೊಳಗೆ ಮರ ಗಿಡ ಎಲ್ಲ ಇದ್ರೆ ತಾನೇ ಗಾಳಿ ಬೀಸೋದು. ಅಲ್ಲೇನು ಇಲ್ವೇ ಇಲ್ಲ, ಎಲ್ಲ ತೆರೆದಾಕ್ಬಿಟ್ರು.